ಪರಮಾತ್ಮ ಭಕ್ತಿಗೋಸ್ಕರ ಸಿರಿ ಸಂಪತ್ತು ಬಂಗಾರ ಎಲ್ಲಕ್ಕೆ ಯಾವುದಕ್ಕೂ ಒಪ್ಪೋದಿಲ್ಲ. ಯಾರ ಭಕ್ತಿ ಹೆಚ್ಚಿರ್ತೈತಿ ಅಲ್ಲಿ ಪರಮಾತ್ಮ ಏನ್ ಮಾಡ್ತಾನ ಒಲ್ಮೆ ಆಕೈತಿ ಅಂತ. ಅಕ್ಕ ಮಹಾದೇವಿ ಏನ್ ಮಾಡ್ತಿದ್ಲ ಅಂದ್ರೆ ಚೆನ್ನ ಮಲ್ಲಿಕಾರ್ಜುನ ಮೇಲೆ ಭಕ್ತಿ ಇಟ್ಟಿದ್ದಕ್ಕೆ. ಇನ್ನೊಂದು ಏನೂ ಇಲ್ಲ, ಎಲ್ಲಾದ್ರೂ ಮಲ್ಲಯ್ಯ ಮಲ್ಲಯ್ಯ ಅಂತ ಚೆನ್ನ ಮಲ್ಲಯ್ಯನ ಮ್ಯಾಗ ಭಕ್ತಿ ಇಟ್ಟಿದ್ಲು. ಆ ಭಕ್ತಿಯಿಂದ ಏನ್ ಮಾಡ್ತಿದ್ಲು ಯಾಕೆಂದ್ರೆ ಹೋಗಿ ತಪಸ್ಸೆ ಕುಂದಿರ್ತಿದ್ಲು. ತಪಸ್ಸೆ ಕುಂತಾಗ ಏನಾಯ್ತು ಅಂತಂದ್ರ ಆಕಿ ಭಕ್ತಿಗೆ ಮೆಚ್ಚಿ ಆಕಿ ತಪಸ್ಸೆಗೆ ಮೆಚ್ಚಿ ಒಂದ್ ದಿವಸ ಏನಾಯ್ತು ಅಂತಂದ್ರ ಮಂಗ ಬಂದು ಮುಂದೆ ಕುಂತಿತ್ತು. ಮಂಗ ಬಂದು ಮುಂದೆ ಕುಂತಿತ್ತು. ತನ್ನ ಅನುಷ್ಠಾನ ಮುಗಿಸ್ಕೊಂಡು ಒಂದ್ 2 ಹಣ್ಣು ಒಟ್ಟು ಇಟ್ಕೊಂಡಿರ್ತಿದ್ಲು. ಭಕ್ತಿ ಅದ್ರ ಮುಗಿಸ್ಕೊಂಡು ಕಣ್ ತಗೊಂಡ್ ನೋಡಿಲ್ಲ ಮಂಗೆ ಬಂದು ಮಲ್ಲಯ್ಯ ಯಾಕಪ್ಪ ಬಂದು ಕುಂತೀಯ ಬಾ ಬರಪ್ಪ ಬಾ ಅಂದ ಭಕ್ತಿನ ಆ ಹಣ್ಣನ ಮಂಗ್ಯಾನಕ್ ಬಾಯಕ್ ಕೊಟ್ಲು. ತಿಂದು ಓಡಿ ಹೋಗ್ತದ. ಓಡಿ ಹೋಗಿ ಏನ್ ಮಾಡ್ತೀವಿ ಮಂಗ್ಯ ಅಂದ್ರ ಸಣ್ಣ ಜೀವನಕ್ಕಾಗಿ 2 ಹಣ್ಣು ಇಟ್ಕೊಂಡಾಳ. ಅದನ್ನ ನಾ ತಿಂದು ಬಂದ್ನಲ್ಲ ಅಂತ ಎಲ್ಲಿದ್ದೋ ಒಂದು ಡಜನ್ ಬಾಳೆ ಹಣ್ಣು ತಂದು ಬಂದಿತ್ತಂತ. ಪರಮಾತ್ಮ ಮೆಚ್ಚಿದ್ರೆ ಮತ್ತು ಒಮ್ಮೆ ತಪಸ್ಸೆ ಮಾಡ್ತಾ ಇದ್ಲು. ಮಾಡೋ ಹೊತ್ನ್ಯಾಗ ಪರಮಾತ್ಮ ಯಾವ ರೂಪದಿಂದ ಬರ್ತಾನೆ ಹೇಳಕ್ ಆಗೋದಿಲ್ಲ. ಹುಲಿ ಬಂದು ಆಕೆ ತೊಡಿ ಮೇಲೆ ಮಲ್ಕೊಂಡಿತ್ತು. ಹುಲಿ ಬಂದು ಆಕೆ ತೊಡಿ ಮೇಲೆ ಮಕ್ಕೊಂಡು ಆಕೆ ಪ್ರಜ್ಞೆ ಇದ್ದಿದ್ದಿಲ್ಲ, ಜಪ ಮಾಡ್ತಿದ್ಲು. ಮಾಡಿ ಪರಮಾತ್ಮನ ಜ್ಞಾನದಾಗ ಇದ್ಲು. ಅವಾಗ ತೆಗದು ಅದು ಮುಗಿತು, ತೆಗದು ನೋಡ್ತಾಳ ಹುಲಿ ಬಂದು ತೊಡಿ ಮೇಲೆ. ಅಯ್ಯೋ ಮಲ್ಲಯ್ಯ ಧನು ಆಗೈತಿ ಬಾ ಅಂತ ಚಪ್ಪರಿಸ್ತಾಳ. ಅದನ್ನ ನಾವ್ ಅದ್ರ ಬೆಕ್ಕಿನ ಮರಿ ಬಂದು ಓಡಿರ್ತೀವಿ ಅಂದ್ವಿ. ಚಪ್ಪರಿಸ್ತಾಳ ಮಲ್ಲಯ್ಯ ಧನು ಆತ ನಿನಗ ಹೆಂಗಪ್ಪ ಅಂದ್ ಮತ್ತೇನ್ ಹಣ್ಣು ಇಟ್ಕೊಂಡಿದ್ದಿಲ್ಲ. ಅದ್ರ ಬಾಯಾಗ ಕೊಟ್ಲು. ತಿಂದು ಗುಡು ಹಾಕಿ ಓಡಿ ಹೋತಂತ. ಯಾಕಂದ್ರೆ ಪರಮಾತ್ಮ ನಾವು ಅವ್ರ ಕಡೆ ಲಕ್ಷ್ಯ ಇಟ್ಟು ಮಾಡಿದ್ವು ಅಂತಂದ್ರೆ ಅವ್ನ ಲಕ್ಷ್ಯ ಇಲ್ಲೇ ಬರ್ತೈತಿ. ಇಷ್ಟು ಮಂದಿ ಕುಂತಾರ, ಒಂದು ಮಗು ಬರ್ತೈತಿ, ಯವ್ವ ಅಂತ ಕುಂದ್ರೆ ಮಗನ ಗುರ್ತ ಹಚ್ಚಿ ಹಾಕಿ ಓಡಿ ಹೋಗ್ತಾಳ ಖುಷಿನಿ. ನಾವೆಲ್ಲರೂ ಹೋಗ್ತೀವನ್ರಿ ಇಲ್ಲ. ಹಂಗ ಪರಮಾತ್ಮನ ಮೇಲೆ ನಾವು ಜ್ಞಾನ ಲಕ್ಷ್ಯ ಇಟ್ಟು ನಾವು ಜ್ಞಾನ ಮಾಡಿದ್ವಿ ಅಂದ್ರ ಪರಮಾತ್ಮ ಒಲಿತಾ ಇದ್ದಾನ. ನಾವು ಬೇಡ ಇಷ್ಟ ಆಗ್ತೈತೆ ಅಂತ ಹೇಳಿ 2 ಮಾತಾಡ್ಬಾರ್ದು ಅದಕ್ಕೆ.